ಮಕ್ಕಳಿಗಾಗಿ ರಾಮಾಯಣ ಭಾಗ 15 ವಾಲಿಯ ಅಂತಿಮ ಕ್ಷಣಗಳು. ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವಾನರರ ರಾಜನಾಗಿದ್ದ ವಾಲಿ ಮತ್ತು ಅವನ ತಮ್ಮ ಸುಗ್ರೀವರ ನಡುವೆ ತಪ್ಪು ತಿಳುವಳಿಕೆಯಿಂದಾಗಿ ದ್ವೇಷ ಪ್ರಾರಂಭವಾಗಿತ್ತು. ವಾಲಿ ಸುಗ್ರೀವನ ಪತ್ನಿಯನ್ನು ತನ್ನ ಬಳಿಯೇ ಉಳಿಸಿಕೊಂಡು ಅವನನ್ನು ತನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿದ್ದ. ಈಗ ಸುಗ್ರೀವ ಋಷ್ಯಮುಖ ಎಂಬ ಪರ್ವತದಲ್ಲಿ ಬಂದು ಆಶ್ರಯ ಪಡೆದಿದ್ದ. ಯಾವುದೋ ಒಂದು ಶಾಪದ ಕಾರಣದಿಂದಾಗಿ ವಾಲಿ ಅಲ್ಲಿಗೆ ಬರಲು ಸಾಧ್ಯವಾಗುವಂತಿರಲಿಲ್ಲ. ಈಗ ರಾಮ ಲಕ್ಷ್ಮಣರು ತಾನಿದ್ದ ಪ್ರದೇಶವನ್ನು ಪ್ರವೇಶಿಸಿದಾಗ ಸುಗ್ರೀವ ಇವರು ವಾಲಿಯ ಪರವಾಗಿ ಬಂದವರು ಎಂದುಕೊಂಡು ತಕ್ಷಣ ಹನುಮಂತನನ್ನು ಇವರ್ಯಾರು ಎಂದು ತಿಳಿದುಕೊಂಡು ಬರುವಂತೆ ಹೇಳಿ ಕಳಿಸಿದ. ಆಂಜನೇಯ ಸೀದಾ ಬಂದು ತನ್ನನ್ನು ತಾನು ಯಾರು ಎಂದು ಪರಿಚಯಿಸಿಕೊಂಡು ಸುಗ್ರೀವನ ಬಗ್ಗೆ ಹೇಳಿದ. ಲಕ್ಷ್ಮಣ ತಮ್ಮನ್ನು ಅವನಿಗೆ ಪರಿಚಯಿಸಿಕೊಂಡು ನಂತರ ಹೇಳಿದ, ಓ ವಾನರನೇ, ರಾವಣ ಎಂಬೊಬ್ಬ ರಾಕ್ಷಸ ನನ್ನ ಮಾತೃ ಸಮಾನ ಅತ್ತಿಗೆಯವರನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ನಮಗೆ ಆ ರಾವಣನ ಬಗ್ಗೆ ಏನೂ ತಿಳಿದಿಲ್ಲ. ಅವನು ಎಲ್ಲಿ ವಾಸಿಸುತ್ತಾನೆ, ಸೀತಾಮಾತೆಯನ್ನು ಎಲ್ಲಿ ಇರಿಸಿದ್ದಾನೆ ಯಾವುದು ತಿಳಿದಿಲ್ಲ. ಅದಕ್ಕಾಗಿ ನಾವೀಗ ಸುಗ್ರೀವನ ಸಹಾಯ ಕೇಳಿ ಬಂದಿದ್ದೇವೆ. ನಾವು ಸುಗ್ರೀವನಿಗೆ ತೊಂದರೆ ಕೊಡಲು ಬಂದಿಲ್ಲ, ಸಹಾಯಕ್ಕಾಗಿ ಕೇಳಿ ಬಂದಿದ್ದೇವೆ ಎಂದಾಗ ಸಮಾಧಾನಗೊಂಡ ಹನುಮಂತ ಅವರಿಬ್ಬರನ್ನೂ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಒಂದು ದೊಡ್ಡ ನೆಗೆತದೊಂದಿಗೆ ಪರ್ವತದ ಮೇಲಿದ್ದ ಸುಗ್ರೀವನ ಬಳಿ ಕರೆದುಕೊಂಡು ಹೋದ. ಸುಗ್ರೀವ ಬಂದಿದ್ದು ಶ್ರೀರಾಮ ಲಕ್ಷ್ಮಣರು ಎಂದು ತಿಳಿದು ಸಂತೋಷದಿಂದ ಅವರನ್ನು ಸ್ವಾಗತಿಸಿ ಪ್ರೀತಿಯಿಂದ ಹೇಳಿದ, ಶ್ರೀರಾಮ, ನನ್ನ ಸಹಾಯ ಖಂಡಿತ ನಿನಗಿರುತ್ತದೆ. ನಾವೆಲ್ಲ ಸೇರಿ ಸೀತಾಮಾತೆ ಎಲ್ಲೇ ಇದ್ದರೂ ಹುಡುಕಿ ತರೋಣ. ಈಗ ನನಗೆ ನೆನಪಾಗುತ್ತಿದೆ, ಕೆಲವು ದಿನಗಳ ಹಿಂದೆ ರಾಕ್ಷಸನೊಬ್ಬ ಮಹಿಳೆಯೊಬ್ಬರನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಆಗ ರಾಮ ಲಕ್ಷ್ಮಣ ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಕೂಗಿಕೊಂಡದ್ದು ಕೂಡ ನಮಗೆ ಕೇಳಿಸಿತು. ಅಷ್ಟಲ್ಲದೆ ಅವರು ತಮ್ಮ ಆಭರಣಗಳನ್ನು ತೆಗೆದು ಒಂದು ಬಟ್ಟೆ ತುಂಡಿನಲ್ಲಿ ಕಟ್ಟಿ ಕೆಳಗೆ ಎಸೆದಿದ್ದಾರೆ. ನಾನು ಅವುಗಳನ್ನೆಲ್ಲ ಇಲ್ಲಿಗೆ ತರಿಸುತ್ತೇನೆ. ಅವು ಸೀತಾಮಾತೆಯದ್ದೇ ಇರಬಹುದು, ನೀವೇ ನೋಡಿ ಎಂದು ಹೇಳಿ ಸುಗ್ರೀವ ಆ ಆಭರಣಗಳನ್ನು ಅಲ್ಲಿಗೆ ತರಿಸಿದ. ಅವುಗಳನ್ನು ನೋಡಿದ ರಾಮನಿಗೆ ಕಣ್ಣೀರು ತುಂಬಿ ಬಂತು. ಅವು ಸೀತೆಯದ್ದೇ ಆಗಿರಬೇಕು ಎನಿಸಿತವನಿಗೆ. ಸೀತೆಯ ಹೆಸರನ್ನು ಹೇಳುತ್ತಾ ಶ್ರೀರಾಮ ಕೆಳಗೆ ಬಿದ್ದು ಬಿಟ್ಟ. ಸ್ವಲ್ಪವೇ ಹೊತ್ತಿನಲ್ಲಿ ತನ್ನನ್ನು ಅರಿವಿಗೆ ತಂದುಕೊಂಡ ಅವನು ಲಕ್ಷ್ಮಣನಿಗೆ ಹೇಳಿದ, ಸಹೋದರ, ಇವು ಸೀತೆಯ ಆಭರಣಗಳೇ ಹೌದೇ ಅಲ್ಲವೇ, ಸರಿಯಾಗಿ ನೋಡು. ಲಕ್ಷ್ಮಣ ಹೇಳಿದ, ಅಣ್ಣ, ನಾನು ದಿನಾಗಲೂ ಅತ್ತಿಗೆಯ ಪಾದಗಳಿಗೆರಗಿ ನಮಸ್ಕರಿಸುವಾಗ ನೋಡಿದ್ದು ಅವಳ ಕಾಲಿನ ಆಭರಣಗಳನ್ನು ಮಾತ್ರ. ಅವುಗಳನ್ನು ಮಾತ್ರ ನಾನು ಗುರುತಿಸಬಲ್ಲೆ. ಅವಳ ಮುಖವನ್ನಾಗಲಿ ಅವಳು ಧರಿಸಿದ ಇತರ ಆಭರಣಗಳನ್ನಾಗಲಿ ಯಾವುದನ್ನೂ ನಾನು ನೋಡಿಯೇ ಇಲ್ಲ. ನನ್ನನ್ನು ಕ್ಷಮಿಸು ಎಂದ. ಇದು ಲಕ್ಷ್ಮಣ ತನ್ನಣ್ಣನ ಪತ್ನಿ ಸೀತಾಮಾತೆಯ ಮೇಲಿಟ್ಟಿದ್ದ ಪ್ರೀತಿ, ಅಭಿಮಾನ, ಗೌರವ. ಈಗ ಶ್ರೀರಾಮ ಪುನಃ ಆ ಎಲ್ಲ ಆಭರಣಗಳನ್ನು ಗಮನಿಸಿ ನೋಡಿ ಅವು ಅವನ ಪ್ರಿಯ ಪತ್ನಿ ಸೀತೆಯದ್ದೇ ಎಂದು ದೃಢಪಡಿಸಿದ ಮತ್ತು ನನ್ನ ಪ್ರಿಯ ಪತ್ನಿಯನ್ನು ನನ್ನಿಂದ ಬೇರೆ ಮಾಡಿದ ಆ ರಾವಣನನ್ನು ಸಾಯಿಸಿಯೇ ಸಾಯಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ರಾಮ. ಸುಗ್ರೀವ ತನ್ನ ಸ್ನೇಹಿತನಾಗಿದ್ದ ಶ್ರೀರಾಮನನ್ನು ಸಮಾಧಾನಪಡಿಸಿ ತಾನು ತನ್ನ ವಾನರ ಸೇನೆಯನ್ನು ಕಳಿಸಿ ಸೀತಾಮಾತೆಯ ಜಾಡನ್ನು ಪತ್ತೆ ಹಚ್ಚುತ್ತೇನೆ ಹಾಗೂ ರಾವಣನನ್ನು ಕೊಂದು ಹಾಕಲು ಕೂಡ ಸಹಾಯ ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ. ರಾಮ ಪ್ರತಿಫಲವಾಗಿ ತಾನು ವಾಲಿಯನ್ನು ಕೊಂದು ಅವನ ರಾಜ್ಯವನ್ನು ವಾಪಸ್ಸು ತಿರುಗಿ ಕೊಡಿಸುವುದಾಗಿ ಭರವಸೆ ಕೊಟ್ಟ. ಸುಗ್ರೀವನಿಗೆ ರಾಮ ಕೊಟ್ಟ ಭರವಸೆಯ ಮೇಲೆ ನಂಬಿಕೆ ಬರಲಿಲ್ಲ. ಏಕೆಂದರೆ ಅವನಿಗಿನ್ನೂ ರಾಮನ ಶಕ್ತಿ, ಸಾಹಸ, ಸಾಮರ್ಥ್ಯ, ಯುದ್ಧ ಕೌಶಲ್ಯಗಳ ಬಗ್ಗೆ ತಿಳಿದಿರಲಿಲ್ಲ. ಅತ್ಯಂತ ಶಕ್ತಿಶಾಲಿ ವಾಲಿಯೊಂದಿಗೆ ರಾಮ ಹೋರಾಡಿ ಗೆಲ್ಲಬಲ್ಲನೆಂಬ ಭರವಸೆ ಅವನಿಗೆ ಇರಲಿಲ್ಲ. ಹೇಳಿದ, ಪ್ರೀತಿಯ ಗೆಳೆಯ ರಾಮ, ನೀನು ವಾಲಿಯನ್ನು ಕೊಲ್ಲುವೆನೆಂದು ಹೇಳಿದ್ದು ನನಗೆ ಸಂತೋಷವನ್ನುಂಟು ಮಾಡಿದೆ. ಆದರೆ ನಿನಗೆ ವಾಲಿಯ ಶಕ್ತಿ ಸಾಮರ್ಥ್ಯದ ಅರಿವಿಲ್ಲ. ನಾನವನನ್ನು ಚಿಕ್ಕವನಾಗಿದ್ದಾಗಿನಿಂದ ನೋಡಿದ್ದೇನೆ. ಅವನು ಬಹಳ ಚಾಣಾಕ್ಷ. ಒಂದು ಬಾರಿ ಅವನು ತನ್ನ ಒಂದೇ ಒಂದು ಬಾಣದಿಂದ
ಒಂದೇ ಸಾಲಿನಲ್ಲಿದ್ದ 7 ಮರಗಳನ್ನು ಒಟ್ಟಿಗೆ ಬೀಳಿಸಿಬಿಟ್ಟಿದ್ದ. ನೀನು ಕೂಡ ಇಂತಹದ್ದೇ ಒಂದು ಉದಾಹರಣೆಯನ್ನು ತೋರಿಸಿದ್ದೇ ಆದರೆ ನಾನು ನಿನ್ನ ಮಾತುಗಳನ್ನು ನಂಬಬಹುದು. ಇದನ್ನು ಕೇಳಿದ ರಾಮ ತಕ್ಷಣ ತನ್ನ ಬಾಣವನ್ನು ಹೊರತೆಗೆದು ಅಲ್ಲಿಯೇ ಇದ್ದ 7 ಮರಗಳನ್ನು ಒಂದೇ ಬಾರಿಗೆ ಒಂದೇ ಏಟಿನಲ್ಲಿ ಬೀಳಿಸಿಬಿಟ್ಟ. ಇದನ್ನು ಕಂಡ ಸುಗ್ರೀವ ಸಂತೋಷಗೊಂಡ ಮತ್ತು ತಕ್ಷಣ ಕಿಷ್ಕಿಂಧ ನಗರವನ್ನು ಪ್ರವೇಶಿಸಿ ವಾಲಿಯ ಬಳಿ ನಿಂತು ತಮ್ಮಿಬ್ಬರ ನಡುವಿನ ಹೋರಾಟಕ್ಕಾಗಿ ಆಹ್ವಾನಿಸಿದ. ಇದರಿಂದ ಕುಪಿತನಾದ ವಾಲಿ ತಕ್ಷಣ ಒಪ್ಪಿದ. ಇಬ್ಬರ ನಡುವೆ ಹೋರಾಟ ಪ್ರಾರಂಭವಾಯಿತು. ಆದರೆ ಕೆಲವೇ ಹೊತ್ತಿನಲ್ಲಿ ವಾಲಿ ಜಯಶೀಲನಾಗುವ ಲಕ್ಷಣಗಳು ಕಾಣಿಸುತ್ತಿದ್ದವು. ಆ ಕ್ಷಣ ಹತ್ತಿರದ ಮರದ ಹಿಂದೆ ನಿಂತಿದ್ದ ರಾಮ ತನ್ನ ಬಾಣವನ್ನು ವಾಲಿಯೆಡೆಗೆ ಚಲಾಯಿಸಿದ. ಆ ಬಾಣ ವಾಲಿಯ ಎದೆಗೆಯೇ ಚುಚ್ಚಿ ಕುಸಿದು ಬಿದ್ದ. ಅಚಾನಕ್ಕಾಗಿ ಬಂದ ಈ ಆಕ್ರಮಣದಿಂದ ವಿಚಲಿತನಾಗಿದ್ದ ವಾಲಿ ಸುತ್ತಲೂ ನೋಡಿದ. ಅವನ ಕಣ್ಣಿಗೆ ಬಿದ್ದ ರಾಮನಿಗೆ ಹೇಳಿದ, ರಾಮ, ನಿನಗಿದು ಉಚಿತವೇ? ಈ ರೀತಿ ಹೇಡಿಯಂತೆ ಅಡಗಿ ಕುಳಿತು ಹಿಂದಿನಿಂದ ಆಕ್ರಮಣ ಮಾಡಿ ನನ್ನನ್ನು ಕೊಲ್ಲುತ್ತಿರುವುದು ನಿನಗೆ ಸರಿ ಎನಿಸುತ್ತಿದೆಯೇ ಎಂದು ರಾಮನನ್ನು ಬೈಯುತ್ತಾ ಛೇಡಿಸಿದ. ಇನ್ನು ಹೇಳಿದ, ನೀನೆಂತಹ ವೀರನೆಂಬುದು ನನಗೆ ತಿಳಿದಿದೆ. ಆದರೆ ನಿನ್ನಂತಹ ಶೂರ ಉತ್ತಮ ವ್ಯಕ್ತಿ ಹೀಗೆ ಈ ಮಟ್ಟಕ್ಕೆ ಇಳಿದಿದೆಯೆಂದರೆ ನನಗೆ ನಂಬಲಾಗುತ್ತಿಲ್ಲ. ನನ್ನ ಮೇಲೆ ನಿನಗೇಕೆ ದ್ವೇಷ? ನಾನು ನಿನಗೇನು ಮಾಡಿದ್ದೆ? ನೀನು ಮಾಡುತ್ತಿರುವುದು ತಪ್ಪಲ್ಲವೇ? ನನ್ನನ್ನೇಕೆ ಸಾಯಿಸುತ್ತಿದ್ದಿ ಎಂಬುದಕ್ಕೆ ನೀನು ಕಾರಣದೊಂದಿಗೆ ಉತ್ತರ ಕೊಡಲೇಬೇಕು. ಇದಕ್ಕೆ ಉತ್ತರವಾಗಿ ರಾಮ, ವಾಲಿ, ಸುಗ್ರೀವ ನನ್ನ ಸ್ನೇಹಿತ ಮತ್ತು ನಿಜವಾಗಿ ಎಂದರೆ ಅವನು ನನ್ನ ತಮ್ಮನಿದ್ದಂತೆ. ನೀನು ಬಲವಂತವಾಗಿ ಅವನ ಪತ್ನಿಯನ್ನು ನಿನ್ನೊಂದಿಗೆ ಉಳಿಸಿಕೊಂಡಿರುವೆ. ಹಾಗಾಗಿ ನಾನು ನಿನ್ನನ್ನು ಕೊಲ್ಲಲೇಬೇಕಾಯಿತು. ಅಲ್ಲದೆ ನೀನು ಮಾನವ ಜೀವಿಯಲ್ಲ, ನೀನೊಬ್ಬ ವಾನರ. ಈ ಕಾರಣಕ್ಕಾಗಿ ನಾನು ನಿನ್ನನ್ನು ಅಡಗಿ ಕುಳಿತು ಕೊಲ್ಲಬೇಕಾಯಿತು. ವಾಲಿಯ ಬಳಿ ರಾಮನ ಈ ಮಾತಿಗೆ ಉತ್ತರವಿಲ್ಲವಾಗಿತ್ತು. ಅವನು ಸುಗ್ರೀವನ ಕೈ ಹಿಡಿದು, ಸುಗ್ರೀವ, ಇನ್ನು ಮುಂದೆ ನನ್ನ ಮಗ ಅಂಗದನನ್ನು ಚೆನ್ನಾಗಿ ನೋಡಿಕೋ ಹೇಳಿದ ಮತ್ತು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಟ್ಟ. ಮುಂದಿನ ಕಥೆಯನ್ನು ಭಾಗ 16ರಲ್ಲಿ ನೋಡೋಣ. ಧನ್ಯವಾದಗಳು.